ಮಂಡ್ಯದಲ್ಲಿ ಒಂದು ದಿನ ಗ್ರ್ಯಾಂಡ್ ಮಿನಿ ವ್ಲಾಗ್. ನಾ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದೆ. ಭುವನಿ ಬಂದು ನನ್ನ ಕೃತಿಕವ್ರ ಊರಿಗೆ ಕರ್ಕೊಂಡು ಹೋದ್ಲು. ಕೃತಿಕಂಗೆ ಹುಷಾರಿಲ್ಲ, ಜ್ವರ ಬಂದಿತ್ತು. ಸುಹಾಸ್ ಮತ್ತು ವರ್ಷ ಅವರೆಲ್ಲ ನೆನೆನೆ ಬಂದಿದ್ರು. ಇವತ್ತು ಸಂಡೇ ಆಗಿದ್ರಿಂದ ಎಲ್ಲರೂ ಮನೇಲಿದ್ರು, ಸೋನು ಮನೇಲಿದ್ದ. ಕೃತಿಕಂಗೆ ಮಧ್ಯಾಹ್ನ ಊಟಕ್ಕಂತ ಉಪ್ಸಾರು ಮಾಡಿ ಕೊಡ್ತಾ ಇದ್ವಿ. ಸ್ವಲ್ಪ ಬಿಲ್ಡಪ್ ತೊಗೊಳ್ಳೋಣ ಅಂದರೆ ಸುಹಾಸ್ ನಿಜ ಹೇಳ್ಬಿಟ್ಟ. ಕೃತಿಕಂಗೆ ಊಟ ಮಾಡಿಸಿ ನಾನು ಸುಹಾಸ್ಗೆ ನಿಂಗೆ ಒಳ್ಳೆ ಫೇಸ್ ಪ್ಯಾಕ್ ಹಾಕ್ಕೊಡ್ತೀನಿ, ಡಿಟ್ಯಾನಿಂಗ್ ಫೇಸ್ ಪ್ಯಾಕ್ ಬೈಲಿ ಅಂತ ಅವ್ನಿಗೆ ಹಿಂಸೆ ಕೊಟ್ಟು ಫೇಸ್ ಮಾಸ್ಕ್ ಎಲ್ಲ ಹಾಕಿದೆ. ಭುವನಿದು ಮದುವೆ ಇರೋದ್ರಿಂದ ಅವಳು ಕೂಡ ಅಪ್ಲೈ ಮಾಡ್ತಾಯಿದ್ಲು. ನಾನು ಸುಮ್ಮನೆ ಟೈಮ್ ಪಾಸಿಗೆ ಫೇಸ್ ಮಾಸ್ಕ್ ಹಾಕ್ಕೊಂಡೆ. ಸೊ ನೋಡಿ ಇಬ್ಬರು ಪಳ ಅಂತ ಹೊಳಿತಾ ಇದ್ದೀವಿ. ಸವಿ ಆಂಟಿ ಮನೇಲಿ ಇರಲಿಲ್ಲ. ಭುವನಿ ಮದುವೆ ಆಗಿದ್ದರಿಂದ ಎಲ್ಲರೂ ಇನ್ವಿಟೇಷನ್ ಕೊಡೋಕ್ಕಂತ ಹೊರಗೆ ಹೋಗಿದ್ರು. ಮಧ್ಯಾಹ್ನ ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಎಗ್ ಗ್ರೇವಿ ಮಾಡೋಣ ಅಂದ್ಕೊಂಡ್ವಿ. ಕೃತಿಕಂಗೆ ಸ್ವಲ್ಪ ಹೊಟ್ಟೆ ಹಸಿತೈತೆ ಅಂತ ಅದಕ್ಕೆ ಅವಳಿಗೆ ದಾಳಿಮೆಣ್ಣು ಬಿಡಿಸ್ಕೊಟ್ಟು ಅವಳಿಗೆ ಚಿಯರ್ ಅಪ್ ಮಾಡೋಣ ಅಂತ ಈಗ ಒಂದು ದಾಳಿಮೆಣ್ಣು ಹಿಂಗೆ ತಿನ್ನಿಸ್ದೆ. ಅದಾದಮೇಲೆ ನಾವು ಮೊಟ್ಟೆ ಬೆಂದಿತ್ತಲ್ವ, ಅದನ್ನ ಗ್ರೇವಿಗೆ ಹಾಕಿದ್ವಿ. ಆಲ್ಮೋಸ್ಟ್ ರೆಡಿ ಆಯಿತು. ಮಧ್ಯಾಹ್ನ 3 ಗಂಟೆ ಆಗಿತ್ತು ನಾವು ಊಟ ಮಾಡೋಷ್ಟರಲ್ಲಿ. ವರ್ಷ ಅವರು ರೊಟ್ಟಿ ಹಾಕ್ಕೊಟ್ರು. ಸೊ ಸುಹಾಸಿಗೆ ಟೇಸ್ಟ್ ಮಾಡ್ಕೊಂತ ಕೊಟ್ಟೆ, ಹೇಗಿದೆ ಹೇಳು ಅಂತ. ನೀವು ಒಂದು ಎಕ್ಸ್ಪ್ರೆಷನ್ ನೋಡ್ಬೋದು, ಅವನಿಗೆ ತುಂಬ ಇಷ್ಟ ಆಯ್ತಂತೆ. ಸೊ ನನಗೂ ತಿನ್ಸು, ಹೇಗಿದೆ ನೋಡ್ತೀನಿ ಅಂತ ತಿನ್ಸಿಸ್ಕೊಂಡೆ. ಟೇಸ್ಟ್ ಚೆನ್ನಾಗಿತ್ತು. ಇದು ವಿಕ್ಕಿ ಮತ್ತು ವರು ಸೋನು ಫ್ರೆಂಡ್ಸು ಅವ್ರ ಮನೆಗೆ ಬಂದಿದ್ದರು. ತುಂಬ ಸೆಕೆ ಇತ್ತು. ಸೊ ಕೋಲ್ಡ್ ಕಾಫಿ ಮಾಡಿಕೊಟ್ಟೆ. ಎಲ್ಲರೂ ಕೋಲ್ಡ್ ಕಾಫಿ ಕುಡಿದ್ವಿ. ಸೋನುಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒಂದು ಸಪೋಟನ್ ಜ್ಯೂಸ್ ಮಾಡಿಕೊಟ್ಟೆ. ನಾನೊಂದು 7 ಗಂಟೆಗೆ ನಮ್ಮ ಮನೆಗೆ ಬಂದೆ. ನಮ್ಮ ಮನೇಲಿ ಮಸಾಲೆ ಪುರಿ ತರಿಸಿದ್ರು. ಸೊ ಅದನ್ನ ತಿಂದು ನನ್ನ ತಂಗಿದಿರ ಜೊತೆ ಲೂಡೋ ಆಟಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು 9:30 ಹಂಗೆ ಊಟ ಮಾಡಿ ಮಲ್ಕೊಂಡೆ.